ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ವಿಷಯ ಅಂದರೆ, ಇವತ್ತು ತಿರುಪತಿ ಹೋಗ್ತಾಯಿದ್ದೀನಿ. ಇವತ್ತು ಶುಕ್ರವಾರ, ಇನ್ನೇನು ಟೈಮು 8:30 ಆಯ್ತಾ ಬಂತು. ಸೊ ಇನ್ನೇನು ಹೊರಡಬೇಕು 9 ಗಂಟೆಗೆ. ಇನ್ನು ಫ್ರೆಂಡ್ಸ್ ಎಲ್ಲ ಬರ್ತಾವ್ರೆ ಮನೆ ಹತ್ರ. ನಾವು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ. ಬನ್ನಿ, ಅಂದವೇ ರೋಡಲ್ಲಿ ಸಿಗೋಣ. ನಿಮಗೆ ಪೂರ್ತಿ ತಿರುಪತಿ ದರ್ಶನ ಮಾಡಿಸ್ತೀನಿ. ದೇವಸ್ಥಾನ ಒಳಗಡೆ ಎಲ್ಲ ಫೋನ್ ಬಿಡೋಲ್ಲ. ಎಲ್ಲಿ ಗಂಟೆ ಬಿಡ್ತಾರೋ ಅಲ್ಲಿ ಗಂಟೆ ನಿಮಗೆ ವೀಡಿಯೋ ಮಾಡಿ ಅಪ್ಡೇಟ್ ಕೊಡ್ತೀನಿ. ಓಕೆ, ಸಿಗೋಣ ಬನ್ನಿರಿ ರೋಡಲ್ಲಿ. ಸೊ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ ಇವಾಗ ಓಲಾದಲ್ಲಿ. ನನಗೆ ಓಲಾ ಗಾಡಿ ಕೊಟ್ಬಿಟ್ಟವ್ರೆ ನೋಡ್ರಿ. ಓಲಾ ಗಾಡಿ ಕೊಟ್ಬಿಟ್ಟವ್ರೆ ನಮ್ಮ ಹುಡುಗ. ಅವರು ಸ್ಪೆಂಡರಲ್ಲಿ ಹೋಯ್ತವ್ರೆ ಮುಂದಗಡೆ. ಸೊ ಇವಾಗ ಅಲ್ಲೋಗಿ ಗಾಡಿನ ಪಾರ್ಕ್ ಮಾಡಿ ಸಿಗೋಣ ಬನ್ನಿರಿ. ಬೈಕ್ನ ಸೀದಾ ಪಾರ್ಕ್ ಮಾಡಿ ಮೆಜೆಸ್ಟಿಕ್ಕಲ್ಲಿ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಹೊರಟ್ವಿ, ನಾನು ನಮ್ಮ ಫ್ರೆಂಡ್ಸು. ಸೊ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ಬಸ್ಗಳೆಲ್ಲ ರಶ್ಶು, ಭಯಾನಕ ಜನ. ವೀಕೆಂಡ್ ಆಗಿರೋದ್ರಿಂದ ಬಸ್ಗಳೆಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿತ್ತು. ಸೆಕೆಂಡ್ ಸ್ಯಾಟರ್ಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ಬಸ್ಗಳು ಬುಕ್ಕಿಂಗ್ ಮಾಡಿದರು. ಒಂದೇ ಒಂದು ಯಾವುದೇ ರೀತಿ ಅಲ್ಲಿ ಹತ್ತಿ ಹೋಗೋಂಥ ಬಸ್ಗಳು ಸಿಕ್ಕಿರಲಿಲ್ಲ. ಆ ಥರ ಬುಕ್ಕಿಂಗ್ ಮಾಡಿಬಿಟ್ಟಿದ್ರು. ನಾವು ಕಾಯ್ದು ಅಂದರೆ ಎಷ್ಟೊತ್ತು ಅಂದರೆ 12 ಗಂಟೆ ತನಕ ಸ್ವಲ್ಪ ಕಾಯ್ದು. ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಸ್ಗಳ್ನ ಹುಡ್ಕೊಂಬರೋಕ್ಕೆ ಅಥವಾ ಕೇಳ್ಕೊಂಬರೋಕ್ಕೆ ಹೊರಟೋದ್ರು. ನೋಡ್ಬೋದು, ಬಸ್ಗಳು ಆಲ್ಮೋಸ್ಟ್ ಎಲ್ಲ ಖಾಲಿ ಆಗೋಯ್ತು. ನಮ್ಮ ಹುಡುಗರು ಬೇರೆ ಹೊಟ್ಟೆ ಸಿಗ್ತೈತೆ ಅಂದ್ಬಿಟ್ಟು ಕೊನೆಗೆ ಲಾಸ್ಟಲ್ಲಿ ಹುಡುಕಿ ಬೇಜಾರಾಗಿ ಊಟ ಮಾಡೋಕ್ಕೆ ಅಂತ ಕೂತ್ಕೊಂಡ್ರು. ಇದು ಐರಾವತ ಬಸ್ ಸ್ಟ್ಯಾಂಡು. ಇಲ್ಲಿ ಯಾವಾರು ಬಸ್ಗಳು ಸಿಗುತ್ತೆ ನೋಡೋಣ, ಹೋಗಿ ಕೇಳಿ ಅಂತ ಹೇಳಿದ್ರು ಅಲ್ಲಿ ಯಾರೋ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ಫೈನಲಿ ನಮಗೆ ಯಾವುದೇ ರೀತಿ ಬಸ್ಸು ಸಿಗಲಿಲ್ಲ. ಬಸ್ಸಲ್ಲಿ ಹೋಗಬೇಕು ಅಂದ್ಕೊಂಡು ನಾವು ಬಂದಿದ್ದು, ಆದರೆ ಬಸ್ಸು ಸಿಗಲಿಲ್ಲ. ಹಾಗಾಗಿ ಕೊನೆಗೆ ಕಾರ್ನ ಮಾಡಿಕೊಂಡು ಹೊರಟು. 2 ಕಾರು 8 ಜನ ಕರ್ಕೊಂಡೋಗಿ ವಾಪಸ್ ಕರ್ಕೊಬರೋದು, ಆ ಥರ ಮಾತಾಡಿಕೊಂಡು 2 ಸೈಡ್ ಬಾಡಿಗೆನ ಹೊರಟ್ವಿ. ಆಲ್ಮೋಸ್ಟ್ ನಾವು ಹೊರಡೋ ಹೊತ್ತಿಗೆ 12:30 1 ಗಂಟೆ ಆಗೋಯ್ತು. ಸೊ ಇವಾಗ ಮೆಜೆಸ್ಟಿಕ್ ಬಿಟ್ಟಿದ್ದೀವಿ. ಬನ್ನಿ ಮುಂದೆ ಸಿಗೋಣ. ಸೊ ಹೊರಟಿದ್ದೀವಿ. ಆಲ್ಮೋಸ್ಟು ಟೈಮ್ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಕಾರಲ್ಲಲ್ವ ಬೇಗನೆ ಹೋಗ್ತೀವಿ ಅಂದ್ಕೊಂಡು ಮಾತಾಡಿಕೊಂಡು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೊರಟು. ಬಸ್ಸಲ್ಲಿ ಹೋಗ್ಬೇಕು ಅಂತ ಇದ್ದವ್ರಿಗೆ ಕೊನೆಗೆ ಕಾರೇ ಗತಿಯಾಗೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಹಿಂಗಾಗುತ್ತೆ. ಟ್ರೈನು ಇತ್ತು, ಆದರೆ ಟ್ರೈನಲ್ಲಿ ಹೋಗೋಕ್ಕೆ ತುಂಬ ರಶ್ ಇರುತ್ತೆ. ನಮಗೆ ಆಲ್ರೆಡಿ ಟೈಮ್ ಆಗಿತ್ತು, ಹಂಗಾಗಿ ನಾವು ಟ್ರೈನಲ್ಲಿ ಹೋಗೋಕ್ಕೆ ಆಗಿಲ್ಲ. ಸುಮ್ಮನೆ ಯಾಕೆ ರಿಸ್ಕು, ನಿದ್ದೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೊನೆಗೆ ಅಲ್ಲಿ ಪರಿಚಯ ಆದ್ರಂತೆ ಮೆಜೆಸ್ಟಿಕ್ಕಲ್ಲಿ. ಹಾಗಾಗಿ ಒಬ್ಬರ ಹತ್ರ ಮಾತಾಡಿಕೊಂಡು ಅಲ್ಲಿ ಇಬ್ಬರು ನಮ್ಮ ಕಾರ್ ಡ್ರೈವರ್ಸು ನಾವು ಬರ್ತೀವಿ ಸರ್ ಅಂತ ಒಪ್ಕೊಂಡ್ರು. ಹೋಗ್ಬಿಟ್ಟು ಕೊನೆಗೆ ಎಲ್ಲರ ಹತ್ರ ಮಾತಾಡಿಕೊಂಡು ದುಡ್ಡು ಕಲೆಕ್ಷನ್ ಮಾಡಿಕೊಂಡು ನಾವು ಹೊರಟಿದ್ದೆ ಸೀದಾ ತಿರುಪತಿ ಕಡೆಗೆ. ಬಟ್ ಫಸ್ಟ್ ಟೈಮ್ ನಾನು ಈ ಥರ ನಮ್ಮ ಫ್ರೆಂಡ್ಗಳ ಜೊತೆ ಕಾರಲ್ಲಿ ಹೋಗ್ತಾಯಿರೋದು. ಮುಂಚೆ ಎಲ್ಲ ಹೋಗಿದ್ದೀನಿ, ಆದರೆ ಅಷ್ಟಾಗಿ ಕಾರಲ್ಲಿ ಹೋಗಿಲ್ಲ, ಬಸ್ಸು ಅಥವಾ ಪ್ಯಾಕೇಜಲ್ಲಿ ಹೋಗಿದ್ದೀನಿ. ಹಾಗಾಗಿ ಫಸ್ಟ್ ಟೈಮ್ ಈ ಥರ ಜರ್ನಿ. ಹುಡುಗ್ರ ಜೊತೆ ಸಿಕ್ಕಾಬಟ್ಟೆ ಮಾತಾಡೋರು ನಮ್ಮ ಹುಡುಗ್ರಂತೂ. ಅವ್ರದ್ದು ಕೆಲವೊಂದು ವೀಡಿಯೋಗಳ್ದು ವಾಯ್ಸ್ನ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ಇನ್ನೊಂದೇ ಹಾಕ್ತೀನಿ ಫಸ್ಟು. ನಾವೆಲ್ಲ ಚಿಪ್ಸ್ ತಿಂತಾ ಇದೀವಿ. ಚಿಪ್ಸ್ ಎಲ್ಲ ಕಲ್ಲದು ಟೈಮ್ ಎಷ್ಟು ಇವಾಗ? 1 ಗಂಟೆನಾ? ಫ್ರೆಂಡ್ಸ್, 1 ಗಂಟೆ ಆದ್ರೂ ಇನ್ನ ಕೇರ್ಪುರಮಲ್ಲೇ ಇದ್ದೀವಿ. ಬಸ್ಗಳು ಸಿಕ್ಕಿಲ್ಲ, ಟ್ರೈನ್ಗಳು ಸಿಕ್ಕಿಲ್ಲ. ಹಂಗಾಗಿ ಕಾರೇ ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ತಿರುಪತಿಗೆ. ನಾವು ತಿರುಪತಿಗೆ ಹೋಗ್ಬೇಕು ಅಂದ್ರೆ ಕಾರಲ್ಲ. ಸೊ ಫ್ರೆಂಡ್ಸ್, ಇವಾಗ ಟೋಲ್ ಹತ್ರ ನಿಲ್ಸಿದ್ದೀವಿ. ಟೋಲ್ ಇದು ಹಿಂದಗಡೆ. ಇನ್ನೊಂದು ಕಾರ್ ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ರಿ, ಎಲ್ಲ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟವ್ರೆ. ಒಂದು ಡ್ರೈವರ್ ಅಣ್ಣರು ಸಿಗರೇಟ್ ಹೊಡಿತವ್ರೆ. ಇನ್ನೊಂದು ಗಾಡಿ ಬರಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವುದು ಬಸ್ಸು ಟ್ರೈನು ಸಿಕ್ಕಿಲ್ಲ ಅಂದ್ಬಿಟ್ಟು ಡೈರೆಕ್ಟು ಕಾರ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 2 ಕಾರು. ಸೊ ನೋಡ್ಬೋದು, ಟೈಮ್ ಆಗೋಯ್ತು 1 ಗಂಟೆ 1:15. ಬೆಳಗ್ಗೆ ಹೋಗಿ ದರ್ಶನ ಮುಗಿಸ್ಕೊಂಡು ನಾಳೆ ಮತ್ತೆ ವಾಪಸ್ ಬರೋದು ಇದೇ ಕಾರಲ್ಲಿ. ಸಿಗೋಣ ಬನ್ನಿರಿ ಬೆಳಿಗ್ಗೆ. ಹೋಗ್ತಾ ವಿಡಿಯೋ ಮಾಡ್ತೀನಿ. ಸೊ ಇದೊಂದು ಕಾರು, 2 ಕಾರು. ಫೋನ್ ಮಾಡುಗ್ರು, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀಯ? ಸೊ ಇನ್ನೇನು ಓಡಬೇಕು. ಫೋನ್ ಮಾಡು. ಗಾಡಿ ನಿಲ್ಸವ್ರೆ ನೋಡ್ರಿ. ಹಿಂದಗಡೆ ಬೆಡ್ಶೀಟ್ ಹಚ್ಕೊಂಡ್ಬಿಟ್ಟವ್ರೆ. ಶೆಡ್ಡು ಫುಲ್ಲು.
1:15 ಆದ್ರೂ ಡಿಸ್ಕಸ್ ಮಾಡ್ತಾನೆ ಅವ್ರೆ ನೋಡ್ರಿ ಇವರು. 6 ಗಂಟೆಯಿಂದ 7 ಗಂಟೆಗೆ ಹೋಗಿ 8 ಗಂಟೆಗೆ ಹೋಗಿ 9 ಗಂಟೆಗೆ ಕೊನೆಗೆ 12:30ವರೆಗೆ ಬಿಡಂಗೆ ಆಗೋಯ್ತು. ಇನ್ನೂ ಡಿಸ್ಕಸ್ ಮಾಡ್ತಾನೆ ಅವ್ರು, ಇನ್ನೂ ಕೇರ್ ಫಾರ್ಮೇ ಬಿಟ್ಟಿಲ್ಲ. ಸೊ ಟೀ ಕಾಫಿ ಎಲ್ಲ ಕುಡ್ಕೊಂಡು ಟೈಮ್ ಆಲ್ಮೋಸ್ಟ್ 1:15 ಆಗ್ತಾ ಬಂತು. ಇನ್ನು ಬೆಳಿಗ್ಗೆ ಅಲ್ಲಿ ಹೋಗೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಶಿಸ್ತಾಗಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಕಾರಲ್ಲಿ ಹೊರಟು, ಇನ್ನೊಂದು ಕಾರಲ್ಲಿ ನಮ್ಮ ಫ್ರೆಂಡ್ಸ್ ಬಂದರು. ಒಂದು ETS, ಇನ್ನೊಂದು ಆಮೇಲೆ ಶಿಫ್ಟ್ ಡಿಸೈರು. ಸೊ ಇಬ್ಬರೂ ಸಹ ನಮ್ಮ ಸಾರಥಿಗಳು ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ತುಂಬ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಕರ್ಕೊಂಡೋದ್ರು. ಮುಂದೆ ಬರಲಿಲ್ವಾ? ಹೊಡಿಲಿ ಬಾ, ನೀನು ಸ್ವಲ್ಪ ಇಳಿಲಿ. ಸೊ ಫ್ರೆಂಡ್ಸ್, ಪೆಟ್ರೋಲ್ ಇರಲಿಲ್ಲ. CNG ಗಾಡಿ ಅಲ್ಲ ಇದು, ಪೆಟ್ರೋಲ್ ಗಾಡಿ. ಹಂಗಾಗಿ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದು 2,500 ಪೆಟ್ರೋಲ್ ಹಾಕೊಂಡ್ರೆ ಇವನು 1,500 ಹಾಕ್ಬಿಟ್ಟಿದ್ದ. ತಿರ್ಗಾ ಮತ್ತೆ ಅವನಿಗೆ ಹೇಳ್ಬಿಟ್ಟು 1,000 ರೂಪಾಯಿ ಎಕ್ಸ್ಟ್ರಾ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೊರಟು. ಸೊ ನೋಡ್ಬೋದು ಟೈಮ್ ಆಲ್ಮೋಸ್ಟ್ ಆಗೋಯ್ತು. ನೆಕ್ಸ್ಟ್ ವೀಡಿಯೋನೆಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಫಸ್ಟ್ ಟೈಮ್ ನನ್ನ ಚಾನಲ್ನ ಯಾರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಸಪೋರ್ಟ್ ಮಾಡಿ.